ಅವ್ರನ್ನ ರೇಗಿಸಿದ್ದೀವಿ ಒಂಟಿಯಾಗಿದ್ದಾಗ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ. ಆದ್ರೆ ಬೇರೆ ಬೇರೆ ಲೆವೆಲ್ ನಲ್ಲಿ ಇವ್ರದ್ದು ಆ ತರದ್ದು ಗುಣ. ಸಿಎಂ ಜೊತೆಲೂ ಹಂಗೆ ಮಾತಾಡೋರು. ಎಷ್ಟು ಜನ ಸಿಎಂ ಜೊತೆ ನೋಡಿದ್ದೀನಿ ನಾನು. JH ಪಟೇಲ್ರು, ರಾಮಕೃಷ್ಣ ಹೆಗ್ಡೆ ಅವರು ಅವ್ರ ಎದುರುಗಡೆಯಿಂದ ಭೇಟಿ ಮಾಡಿದಾಗ ನೋಡಿದ್ದೀನಿ. ದೇವೇಗೌಡಜಿಯವರು, ಆಮೇಲೆ ಈಗ ಕುಮಾರಸ್ವಾಮಿ ಹತ್ರ ಸದರ, ಇವನ್ ನಮ್ಮ ಸಿದ್ದರಾಮಣ್ಣ ಅವ್ರ ಜೊತೆಲೂ ಕೂಡ ಅದು ಒಂದು ಗುಣ ಇತ್ತಪ್ಪ. ಅದೇನು ಅಂತ ಗೊತ್ತಿಲ್ಲ, ತುಂಬಾ ಇತ್ತು ಅದು. ಅದರಲ್ಲಿ ಸುಳ್ಳೇನಿಲ್ಲ. ಇನ್ನು ಕಳೆದ ಬಾರಿ ಇತ್ತೀಚೆಗೆ ಯಾವಾಗ ಭೇಟಿ ಆಗಿದ್ರಿ ಮುಖ್ಯಮಂತ್ರಿ ಚಂದ್ರ ಅವರೇ ನೀವು ರೀಸೆಂಟ್ ಆಗಿ? ಒಂದು 2 ತಿಂಗಳ ಹಿಂದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಕ್ಕಿ ಪಕ್ಕದಲ್ಲಿ ಕೂರಿಸ್ಕೊಂಡು, ಆಮೇಲೆ ನೀನು ಸಿಗರೇಟ್ ಸೇದೋದು ಬಿಟ್ಬಿಟ್ಟೆ, ಅದು ಬಹಳ ವರ್ಷ ಆಗೋಯ್ತಲ್ಲ ಗುರುಗಳೇ, ಒಳ್ಳೆ ಕೆಲಸ ಮಾಡದೆ ಬಿಡು, ಇದೆಲ್ಲ ತಗೋತೀಯೋ ಇಲ್ವೋ ಅಂತ ಕೇಳಿ, ಈ ರಾಜಕಾರಣ ಏನಂದ್ರೆ ತುಂಬಾ ಬೇಜಾರಾಗಿದೆ ಗುರುಗಳೇ, ನಮ್ಮಂತವ್ರು ಇನ್ನ ರಾಜಕಾರಣದಲ್ಲಿ ಹೆಚ್ಚು ಗಟ್ಟಿಯಾಗಿ ನಿಲ್ಲಕ್ ಸಾಧ್ಯ ಇಲ್ಲ, ಸಮಾಜ ಚಿಕ್ಕದು, ಆರ್ಥಿಕ ಅಂದಾಗ ಆಯಾ ಮೂಲಭೂತವಾಗಿ ನಿನ್ನಲ್ಲಿರೋ ಗುಣದಲ್ಲಿ ರಾಜಕಾರಣ ಮಾಡಕ್ಕೆ ಆಗಲ್ಲ, ಲೈಟ್ ಆಗಿ ಇದ್ಕೊಂಡು ಮತ್ತೆ ಸಿನಿಮಾದಲ್ಲಿ ತುಂಬಾ ಹೆಸರಿದೆ ನಿನಗೆ, ನಾಟಕದಲ್ಲಿ ಹೆಸರಿದೆ, ಆ ಕೆಲಸ ಮಾಡು, ಕನ್ನಡದ ಕೆಲಸ ಮಾಡ್ತಿದ್ಯಲ್ಲ ಗಟ್ಟಿಯಾಗಿ ಮಾಡ, ಅದನ್ನ ಎಲ್ರು ಮಾಡಕ್ಕಾಗಲ್ಲ ಅಂತ ಹೊಗಳ್ತಾ ಇದ್ರು. ಆಮೇಲೆ ನಮ್ಮ ಮನೆ ಬಗ್ಗೆ ಮಾತನಾಡಿದ್ರು, ಮಕ್ಕಳ ಬಗ್ಗೆ ಮಾತನಾಡಿದ್ರು. ನಮ್ದು ತೊಟ್ಟಿ ಮನೆ, ಅದನ್ನ ಬಂದು ನೋಡಿ ಆ ಕಾಫಿ ಗಿಫಿ ಎಲ್ಲ ಕುಡಿದು ಹೋಗಿದ್ರು ಒಂದ್ 2-3 ಸತಿ. ಆಮೇಲೆ ಮದುವೆ ಆಗಿದ್ದೆಲ್ಲ ಜ್ಞಾಪಕ ಇಟ್ಕೊಂಡು 3 ವರ್ಷದಿಂದ ಮದುವೆಗೆ ಬಂದಿದ್ರು. ಮದುವೆ ಆಗೋಗಿ ಎಲ್ಲ ಮನೆಗೆ ಹೊಟ್ಟೋಗಿದ್ದೋ, ಏನೇ ಇಂಥ ಕೆಲಸ ಆಗೋಯ್ತು ಅಂತ ಮನೆಗೆ ಬಂದು ಆಶೀರ್ವದಿಸ್ಬಿಟ್ಟು ಹೋಗಿದ್ರು ನಮ್ಗೆ. ಅದನ್ನ ಅರಟೆ ಹೊಡ್ಕೊಂಡ್ ಕೂತಿದ್ದೋ. ಆಮೇಲೆ ನಾನ್ ಕೇಳಿದೆ, ಯಾಕೆ ಇಷ್ಟೆಲ್ಲ ತೊಂದರೆ ಇದೆ, ಬಿಟ್ಬಿಡಿ, 2 ವಿಚಾರನ ಗಂಭೀರವಾಗಿ ಬಿಟ್ಬಿಡಿ. ಏನ್ ಓದೋದ್ರು, ಸೇದದು ಗುಂಡಾಗ, ನೀನು ಒಬ್ಬ ಕಾಲ್ ಬಾಲಿಕೆ ಇದ್ದೆ ಹೇಳಕ್ ನನಗೆ, ಬಾರಪ್ಪ ಭಾಗವಂತ ನಮ್ಮನ್ನ ಆರೋಗ್ಯ ಕಾಪಾಡೋದು ನಾವು ನೀವು ಅಲ್ಲ ಅಂತ ಹಿಂಗ್ ರೇಗಿಸಿದ್ರು. ಚೆನ್ನಾಗಿ ಮಾತಾಡಿದ್ರು. ನಾವು ಅವರು ಇಷ್ಟ್ರ ಮಟ್ಟಿಗೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು. ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲೂ ಕೂಡ ಅಂಬಿ ನಿಂಗೆ ವಯಸ್ಸಾಯ್ತು ಸಿನಿಮಾದಲ್ಲೂ ಕೂಡ ಅವರು ನಟಿಸಿದ್ರು. ಈ ವಯಸ್ಸಿನಲ್ಲೂ ಕೂಡ ಒಮ್ಮೆ ಹಾಸ್ಪಿಟಲೈಸ್ ಆದ್ರೂ ಕೂಡ ಮತ್ತೆ ಬಂದು ನಟಿಸಿದ್ರು ಅಂತ. ಸೊ ಅದನ್ನ ನೋಡಿದ್ರ ಆ ಮೂವಿನ ಜೊತೆಗೆ ಆ ಒಂದು ಸ್ಫೂರ್ತಿಯ ಬಗ್ಗೆ ಈ ವಯಸ್ಸಿನಲ್ಲೂ ಅದು 2 ಪ್ರೀತಿ ಇಲ್ಲ ಅವರು 2 ತೀರ ಕಾರಣ ನಮಗೆ ಗೊತ್ತಿದೆ. ಸುದೀಪ್ ಅವರ ಪ್ರೀತಿ ಮತ್ತೆ ಮಾಡುವಂತ ಬಹಳಷ್ಟು ಜನದ ಅಭಿಮಾನ ಎಲ್ಲ ಸೇರಿಸಿ, ಮತ್ತು ಈ ವಯಸ್ಸಿನಲ್ಲಿ ಎಲ್ಲೋ ರಾಜಕಾರಣದಲ್ಲೂ ದೂರ ಆದಾಗ ಮನೇಲೆ ಕೂತ್ಕೊಳ್ಳೋ ಬದಲು ನನ್ನ ಈ ಮೂಲ ಅನ್ನ ಕೊಟ್ಟಂತ ವೃತ್ತಿಯಲ್ಲಿ ಸ್ವಲ್ಪ ಈ ವಯಸ್ಸಿನಲ್ಲೂ ಕೆಲಸ ಮಾಡೋಣ ಅಂತ ವಯಸ್ಸಿಗೆ ತಕ್ಕನಾದ ಪಾತ್ರನೆಲ್ಲ ಅಂತ ಹೇಳಿ ಅವರಿಗೆ ಸಾರ್ವಜನಿಕವಾಗಿ ದಾಖಲೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಕ್ ಪ್ರಯತ್ನ ಪಟ್ಟಿದ್ದಾರೆ. ಆಮೇಲೆ ಕೊನೆಯಲ್ಲಿ ಹೇಳಿದ್ರು ಇನ್ನು ನಾನು ಯಾವುದು ಮಾಡೋದಿಲ್ಲ ಅಂತ. ಬಟ್ ಆ ಚಿತ್ರ ನನಗಂತೂ ಅನ್ಸುತ್ತೆ ಅಂಬರೀಷ್ ಅವರ ಅಭಿನಯ ಮತ್ತು ನ್ಯಾಚುರಲ್ ಆಗಿದೆ, ಮತ್ತು ಎಲ್ಲೋ ಒಂದ್ ಕಡೆ ಎಲ್ಲಾ ಪಾತ್ರಕ್ಕಿಂತ ಇದು ಹೆಚ್ಚು ಹಿಡಿಸುತ್ತೆ, ಹತ್ರ ಆಗುತ್ತೆ ಅವ್ರನ್ನ ಇಷ್ಟು ವರ್ಷದಿಂದ ನೋಡಿದ್ದಾದ್ಮೇಲೆ. ಇನ್ನೊಂದು ವಿಚಾರ, ಈಗ ಅವರ ಪುತ್ರ ಆಮೇಲೆ ಸಾರ್ವಜನಿಕವಾಗಿ ಒಪ್ಪುಟ್ಟಿದ್ದರಿಂದ ಅಭಿಷೇಕ್ ಅವರ ಸಿನಿಮಾ ಅಮರ್ ಕೂಡ ಈಗ ಏನು ಶೂಟಿಂಗ್ ಹಂತದಲ್ಲಿದೆ, ಅದನ್ನ ನೋಡಕ್ ಆಗಿಲ್ಲ ಅನ್ನೋದು ನೋವು ಅವ್ರಿಗೆ. ನೋಡ್ಬಿಟ್ಟು ಅವ್ರಿಗೆ ಅಲ್ಲ ನಮ್ಮೆಲ್ರಿಗೂ ನೋವಿದೆ. ಯಾಕೆಂದ್ರೆ ಅಂಬರೀಷ್ ಅಂತ ದೊಡ್ಡ ನಟ, ಅವ್ರ ಮನೆಯಿಂದ ಬಂದಂತ ಒಬ್ಬ ಪುತ್ರ, ಆಮೇಲೆ ಆತನು ಸುಂದರವಾಗಿದ್ದಾನೆ, ಸೌಂದರ್ಯ ಚೆನ್ನಾಗಿದೆ, ಅವ್ರ ತಾಯಿಯವರು ನಟಿ, ಅವರು ಲೇಟ್ ಆಯ್ತು, ಈಗಾಗಲೇ ಬರ್ಬೇಕಾಗಿತ್ತು ಅಂತ ನಾನು ಅನ್ಸುತ್ತೆ. ಅವರು ಆ ಸಿನಿಮಾ ಪೂರ್ತಿ ನೋಡಿದ್ದಿದ್ರೆ, ರಿಲೀಸ್ ಆದ ನೋಡಿ ಆನಂದ ಪಟ್ಟಿದ್ರೆ ಬಹಳ ಖುಷಿ ಆಗ್ತಿತ್ತು. ನಮ್ಮ ಅರ್ಜುನ್ ಸರ್ಜಾ ಅವ್ರ ತಂದೆ ನೋಡ್ಲೇ ಇಲ್ಲ ಅರ್ಜುನ್ ಸರ್ಜಾ ಬೆಳೆದಿದ್ದನ್ನ. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳಲ್ಲಿ ಬಹಳಷ್ಟು ಜನ ನೋಡಿದ್ರು. ಹಂಗೆ ಇವ್ರಿಗೂ ಅದು ಒಂದು ದುಃಖ ನಮಗೂ ಇದೆ, ಬರೀ ಅಂಬರೀಷ್ ಅವ್ರಿಗಲ್ಲ ನನಗೂ ಇದೆ. ಆ ಹುಡುಗನಿಗೆ ಧೈರ್ಯ ಬರಲಿ ಮತ್ತು ಅಪ್ಪನ ಹೆಸರನ್ನ ಇನ್ನೂ ಹೆಚ್ಚು ಹೆಸರನ್ನ ಗಳಿಸ್ಲಿ ಅಂತ ನಾನಂತೂ ಆಸೆ ಪಡ್ತೀನಿ. ಅದೇ ಆತ್ಮಕ್ ಶಾಂತಿ ಅವ್ರ ತಂದೆಗೆ. ಹೌದು. ಅದೇ ರೀತಿಯಾಗಿ ಈಗ ಸ್ಯಾಂಡಲ್ವುಡ್ ಅಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನ ಪರಿಹಾರ ಮಾಡ್ತಿದ್ದವರು ಅಂಬರೀಷ್ ಅವರು. ಸೊ ಆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿದೆಯಲ್ಲ, ಈಗ ಆ ಒಂದು ಜಾಗವನ್ನು ತುಂಬೋದು ಸಾಧ್ಯ ಇದೆಯಾ, ಮುಂದೆ ಎಷ್ಟು ದೊಡ್ಡ ನಷ್ಟ ಇದು ಅಂತ? ಇಲ್ಲ, ಒಂದು ಈ ಗಳಿಗೆನಲ್ಲಿ ಮತ್ತು ಇನ್ನೊಂದು ಕೆಲವು ದಿವಸ ಆಗ ಅನ್ಸುತ್ತೆ, ಯಾರೋ ಒಬ್ರು ನುಗ್ತಾರೆ, ರಾಜ್ಕುಮಾರ್ ಇದ್ರು ಅವತ್ತು ನಿರಂತರವಾಗಿ ಅಧ್ಯಕ್ಷರಾಗಿದ್ರು, ಅದಾದ್ಮೇಲೆ ಇನ್ಯಾರು ಇಲ್ವೇನೋ ಅನ್ಕೊಂಡ್ರೆ ಅಂಬರೀಷ್ ಇನ್ನೂ ದಿಟ್ಟವಾಗಿ ಹೆಚ್ಚು ಕೆಲಸವನ್ನ ಮಾಡಿದ್ರು. ಇವತ್ತು ಅಷ್ಟು ಕೆಲಸ ಮಾಡಕ್ ಇನ್ನೊಬ್ರು ಇದಾರೆ ಅಂತ ಅನ್ಸೋಲ್ಲ, ಖಾಲಿ ಆಗುತ್ತೆ. ಯಾವುದೂ ಖಾಲಿ ಆಗಲ್ಲ ಸರ್, ಪ್ರಪಂಚ ದೊಡ್ಡದು, ವಿಧಿ ಆಟ ದೊಡ್ಡದು, ಬರ್ತಾರೆ. ಆದ್ರೆ ಅಂಬರೀಷ್ ತರನೇ ಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಅವ್ರ ಮಟ್ಟಕ್ಕೆ ಯಾರಾದ್ರೂ ಮಾಡೋರು ಬರ್ತಾರೆ ಅನ್ನೋದು ನನಗೆ ನಂಬಿಕೆ ಇದೆ. ಏನ್ರಿ ಅವರು ಎಂತ ಜಗಳಗಳಿದ್ರು ಕೂಡ ಬರ್ತೀನಿ ನಡೀರಿ ಅನ್ನೋರು ಹೋಗೋರು ಬಗ್ಗೆ. ಆಮೇಲೆ ಆಗದೆ ಇದ್ದಾಗ ನೋಡಿ, ಮೊನ್ನೆ ಮೀಟು ಗಲಾಟೆನಲ್ಲಿ ಪ್ರಯತ್ನ ಮಾಡಿ ನೋಡೇ ಇದು ವೈಯಕ್ತಿಕ ವಿಚಾರ, ಅವರಿಬ್ರು ಒಪ್ತಾ ಇಲ್ಲ, ಏನಾದ್ರು ಮಾಡ್ಕೊಂಡ್ಲಿ ಇದ್ರು ಅಂದ್ರೆ ನೇರವಾಗಿ ಬಗೆಹರಿಸಕ್ಕಾದ್ರೆ ಬಗೆಹರಿಸೋದು, ಬಗೆಹರಿಸಕ್ಕಾಗದಿದ್ರೆ ಈ ರಾಜಿ ಸೂತ್ರ ಇಲ್ಲ ಅವ್ರ ಹತ್ರ.
ಅದು ಎಲ್ಲಾ ವಿಚಾರದಲ್ಲೂ ಪ್ರೊಡ್ಯೂಸರ್ದು ಆರ್ಟಿಸ್ಟ್ಗಳ ಸಮಸ್ಯೆ, ಹೆಣ್ಮಕ್ಳದು ಕಲಾವಿದ್ರ ಸಮಸ್ಯೆ, ಆಮೇಲೆ ಬೇರೆ ಅದಲ್ಲದೆ ಫಿಲಂ ಚೇಂಬರ್ಸ್ ಗಲಾಟೆ, ರಾಜಕೀಯವಾದ ಗಲಾಟೆ, ಕಾವೇರಿ ಗಲಾಟೆ, ತಪ್ಪು ಪಲಾಯನವಾದ ಇಲ್ಲವೇ ಇಲ್ಲ. ಸಾಧ್ಯವಾದಷ್ಟು ಅವರು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿಕೊಂಡು ಬಹುತೇಕ ಬಗೆಹರಿಸೋ ಪ್ರಯತ್ನ. ಅಪರೂಪದ ವ್ಯಕ್ತಿ. ಅಂಬರೀಶ್ ಅವ್ರ ಜೊತೆ ಆತರ ಇತ್ತು, ಸಿಡುಕಿತ್ತು, ಸಿಟ್ಟು ಬಂದ್ಬಿಡೋದು ಬೇಗ ಇವ್ರು ಹೇಳಿದ್ದು ಒಪ್ಪದೇ ಇದ್ರೆ. ಅಂಬರೀಶ್ ಅವ್ರ ಜೊತೆ ಒಂದು 30 ಸಿನಿಮಾಗಳಲ್ಲಿ ನೀವು ಮಾಡಿದಿರಿ. ಬಹಳ ಹೃದಯಕ್ಕೆ ಹತ್ತಿರವಾದಂತ ಪಾತ್ರ ಅಂತ ಯಾವ್ದಾದ್ರು ನೆನಪಿಸ್ಕೊಳ್ಬಹುದು ನಿಮ್ಗೆ 30 ಸಿನಿಮಾಗಳಲ್ಲಿ? ಮೊದಲನೇ ಸಿನಿಮಾನೇ ನನಗೆ ಇದು ಚಕ್ರವ್ಯೂಹ. ಅದರಲ್ಲಿ ಮೇಜರ್ ಅಂದ್ರೆ ಪ್ಯಾರಲಲ್ ಹೀರೋ ಜೊತೆನಲ್ಲೇ ಅದು 100 ಡೇಸ್ ಓಡ್ದಾಗಂತೂ ನಾವು ತಪ್ಪಿಕೊಂಡು ಅವ್ರು ಏನ್ ಹೇಳಿದ್ರು ಗೊತ್ತಾ, ನಾನು ಹೀರೋ, ಅಂಬಿಕಾರ್ ಅವ್ರು ಹೀರೋ ಇನ್ನಾಗಿದ್ರು ಕೂಡ, ಸೋಮಶೇಖರ್ ಡೈರೆಕ್ಟರ್ ಆಗಿದ್ರು, ಹೊಸಬಾ ನೀನ್ ಬಂದ್ ಮಾಡದಲ್ಲ ಅದು ಬಹಳ ಜನಕ್ಕೆ ಇಡಿಸಿ ನಿನ್ನಿಂದ ಓಡ್ತು ಅನ್ನೋ ತರದಲ್ಲಿ ಬೆಂತಟ್ಟಿದ್ರು ನನಗೊಂದ್ಸತಿ. ಅವ್ರಿಗೆ ವೀರಸ್ವಾಮಿ ಅವರು, ನಮ್ಮ ರವಿಚಂದ್ರನ್ ಅವರ ಸಿನಿಮಾ, ಅಯ್ಯೋ ಅದಾದ್ಮೇಲೆ ನಾನು ಹಿಂದಕ್ಕೆ ನೋಡ್ಲೇ ಇಲ್ಲ, ಇವತ್ತಿನವರೆಗೂ ನೋಡಕ್ಕೆ ಹೋಗಿಲ್ಲ. ಆಮೇಲೆ ಮನೆಯಲ್ಲಿ ರಾಮಣ್ಣ, ಬೀದಿಲಿ ಕಾಮಣ್ಣ, ಗಜೇಂದ್ರ, ಆಮೇಲೆ ಪ್ರಜಾಪ್ರಭುತ್ವ ಇರಬೇಕು, ಆಮೇಲೆ ಸ್ನೇಹ ಸಂಬಂಧ, ಆಮೇಲೆ ನಮ್ಮೂರ ಹಮ್ಮೀರ, ಎಲ್ಲಾ ರೋಲ್ಗಳು ಕೂಡ ಪ್ಯಾರಲಲ್ ಇಂಪಾರ್ಟೆಂಟ್ ರೋಲ್. ಆಮೇಲೆ ನಾನು ಪಾತ್ರ ಮಾಡೋವಾಗ ಸಂತೋಷ ಪಟ್ರು, ತಿಂದಾಕ್ಬಿಡ್ತೀಯ ನಮ್ಮನ್ನ, ನೀನ್ ಡೈಲಾಗ್ ಹೇಳ್ಬಿಟ್ಟು ಹಂಗೆ ನಾವೆಲ್ಲ ಏನ್ ಸಾಯ್ಬೇಕಾ, ನೀವು ಸ್ವಲ್ಪ ಕಡಿಮೆ ಮಾಡು ಅಂತ ಬೈಯೋರು ಪ್ರೀತಿಯಿಂದ, ಆಮೇಲೆ ಹೊಗಳೋರು. ಆಮೇಲೆ ಅವರೇ ಡೈರೆಕ್ಟರ್ ಹೇಳ್ಬಿಡೋರು, ಚಂದ್ರು ಅವ್ರಿಗೆ ಜಾಸ್ತಿ ಬರ್ಸ, ಅದ್ಯಾಕೆ ಕಡಿಮೆ ಕೊಟ್ಟಿದ್ಯಾ, ಜನ ಕೇಳ್ತಾರೆ ಅವ್ನ ಮಾತನ್ನ, ವಿಚಿತ್ರವಾಗಿ ಆಡ್ತಾನೆ, ಬೇರೆ ತರದಲ್ಲಿ ಆಡ್ತಾನೆ. ಅಂದ್ರೆ ಕಲ್ಮಶರಹಿತವಾದ ಕಲಾವಿದರನ್ನ ಪೋಷಿಸ್ತಿದ್ರು ವ್ಯಕ್ತಿ. ಅಲ್ಲ, ಬಹಳ ಸೊಗಸಾಗಿ ಹೇಳಿದ್ರಿ. ಅಂದ್ರೆ ಬಹಳಷ್ಟು ಜನ ಕಲಾವಿದರು ಎಲ್ಲಿ ನಮ್ಮ ಪಾತ್ರ ಕಡಿಮೆ ಆಗುತ್ತೋ ಅಂತ ಭಯದಲ್ಲಿರ್ತಾರೆ, ಆದ್ರೆ ಇವರು ಮತ್ತೊಬ್ಬರಿಗೂ ಕೂಡ ಅವಕಾಶ ಕೊಡಿ, ಅವ್ರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳೋದು ಅಂತ. ಇವರನ್ನ ನೋಡಿದಾಗ ನನಗನ್ಸಿದ್ದಂತು ಸುಮ್ಮನೆ. ಆಮೇಲೆ ಅವರೇ ಹೇಳೋಗರು, 2 ಸೀನ್ ಅವ್ರಿಗೆ ಬರ್ಕೊಳ್ರಿ, ನಾವ್ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು, ಕುದುರೆ ರೇಸ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಹೋಗ್ರೆ ಬರ್ರಿ, ಚಂದ್ರಗ್ ಬರ್ರಿ, ಜನ ನೋಡ್ತಾರೆ, ಕಾಮಿಡಿ ಬರ್ರಿ, ಹಿಂಗೆ ಹೇಳೋರು. ದೊಡ್ಡಣ್ಣ, ನನಗೆ ಉಮಾಶ್ರೀ ಅವರೆಲ್ಲ ಇದ್ರೆ ಜಾಸ್ತಿ ಆಯ್ತು, ದೊಡ್ಡದಾಯ್ತು ಅಂತ ಕೇಳ್ತಾನೆ ಇರ್ಲಿಲ್ಲ ಅವರು. ಇನ್ನು ಹಲವಾರು ಕಲಾವಿದರನ್ನ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡಿದಾಗ ಜಗ್ಗೇಶ್ ಡೈರೆಕ್ಟರ್ ಕಟ್ ಇಲ್ಲ, ಒಬ್ಬರನ್ನಲ್ಲ ಸರ್, ಅವರು ಯಾರ ಇವತ್ತು ಯಶ್ ಅವ್ರು ಇರ್ಬೋದು, ಜಗ್ಗೇಶ್ ಅವ್ರು ಇರ್ಬೋದು, ಎಲ್ಲರಿಗೂ ಬೆಂಬಲಿಸಿದಂಥವ್ರು. ಆಮೇಲೆ ಮೆರೀರಿ ಅಂತ ಹೇಳ್ತಕ್ಕಂಥವ್ರು. ಆಮೇಲೆ ಇನ್ನೊಂದು ಹೇಳೋರು, ನನ್ ತರ ಆಗ್ಬೇಡಿ, ಬೇರೆ ತರ ಆಗಿ, ನಂದೊಬ್ಬನಿಗೆ ಸಾಧ್ಯ ಅಂತವೆಲ್ಲ ನೀವೆಲ್ಲ ಹಂಗ ಆಗ್ಬೇಡಿ, ಇನ್ನೊ ತರ ಗುಟ್ಟು ಹೇಳೋರು ಅವರು. ಆಮೇಲೆ ಪೇಮೆಂಟ್ಸ್ ವಿಚಾರದಲ್ಲೂ ಕೂಡ ಎಷ್ಟೋ ಕಡೆ ನೋಡಿದ್ದೀನಿ ಹಿಂದೆ ನಾನು. ಕಲಾವಿದರಿಗೆ ಬಂದಿಲ್ಲ ಅಂತ ಗೊತ್ತಾದ್ರೆ, ಪ್ರೊಡ್ಯೂಸರ್ಸ್ ಕೊಟ್ಟಿಲ್ಲ ಅಂತ ಗೊತ್ತಾದ್ರೆ, ಅದ್ರಲ್ಲಿ ಎಷ್ಟು ನವಿರಾಗಿ ಇವ್ರು ಚಕ್ಕರ್ ಹಾಕಿ ಬರ್ದಂಗ್ ನೋಡ್ಕೊಂಡು ಅವ್ರು ದುಡ್ಡು ತಗೊಂಡೋಗಿ ಕೊಡ್ರಿ, ಮೊದ್ಲು ಆಮೇಲೆ ಬರ್ತೀನಿ, ಕಾಲ್ ಶೀಟ್ ಕೊಡಿ ಅಂತ ಎಷ್ಟೋ ಕಡೆ ಆಗಿರೋದು ನಾನು ನೋಡಿದ್ದೀನಿ ಅವ್ರ ಕಡೆಯಿಂದ. ವಿಷ್ಣುವರ್ಧನ್ ಅವರ ಬೇರೆಯವರು ಯಾರಿಗೂ ತೊಂದರೆನೂ ಆಗಬಾರದು, ತಾನು ಹಣ ಸಂಪಾದನೆ. ಆ ಸಂದರ್ಭದಲ್ಲಿ ಅವರು ಕೂಡ ಮುಂದಾಳತ್ವ ನಿಲ್ಲಿಸಿ ಅವರೇ ನೇತೃತ್ವದಲ್ಲಿ ಎಲ್ಲಾ ಕೂಡ ಏನೇನ್ ಆಗ್ಬೇಕು ಅದನ್ನ ನಡೆಸ್ಕೊಟ್ಟಿದ್ರು. ಇವತ್ತು ಅವರೇ ಆ ಸ್ಥಿತಿಯಲ್ಲಿ ಇರೋದು ನಿಜಕ್ಕೂ ನೋವಿನ ವಿಚಾರ ಅಂತ. ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಅವರ ಸ್ನೇಹ, ಇದನ್ನೇ ವಿಧಿಯಾಟ ಅನ್ನೋದು. ವಿಷ್ಣುವರ್ಧನ್ ಅವರು ತುಂಬಾ ಗ್ರೇಟ್ ನಟ, ಗ್ರೇಟ್ ಹ್ಯೂಮನ್ ಬೀಯಿಂಗ್, ಅವೆಲ್ಲ ಇದೆ. ಆದ್ರೆ ಇವರಷ್ಟು ಧೈರ್ಯ ಇರಲಿಲ್ಲ, ಇವರಷ್ಟು ಹುಂಬತನ ಇರಲಿಲ್ಲ, ಇವರಷ್ಟು ನುಗ್ಗೋ ಅಂತದಿರಲಿಲ್ಲ. ಈ ತರದ್ದೆಲ್ಲ ಕೆಲಸಕ್ಕೆ ಅವ್ರಿಗೆ ಬರಕ್ ಸಾರ್ವಜನಿಕರು ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಗಾಬರಿ ಆಗ್ಬಿಡೋದು, ಸೆಕ್ಯೂರಿಟಿ ಭಯ ಬಿಟ್ಬಿಡೋದು. ಅದೇನೋ ಈಯಪ್ಪ ಯಾರು ಜೊತೆಲಿ ಬೇಕಿಲ್ಲ, ನಡೆದದೇನ್ ಗಲಾಟೆ ಆಗ್ತದೆ, ಮುನ್ನುಗ್ಗಿ ಹೋಗಿ ಅವ್ರನ್ನೆಲ್ಲ ಕಂಟ್ರೋಲಿಗೆ ತಗೊಳ್ಳೋರು. ಅದು ಅವರಿಬ್ಬರ ಸ್ನೇಹ ಅಂತೂ ನಮ್ಗೆ ಯಾರಿಗೂ ಎಕ್ಸ್ಪ್ಲೈನ್ ಮಾಡಕ್ ಆಗದೆ ಇರೋ ಗೆಳೆತನ. ಕೌಟುಂಬಿಕವಾಗಿಯೂ ಕೂಡ ಬಹಳ ಆತ್ಮೀಯರಾಗಿದ್ರು. ಅದೇನೋ ಗೊತ್ತಿಲ್ಲ, ವಿಷ್ಣುವರ್ಧನ್ ಕಂಡ್ರೆ ಅವ್ರಿಗೂ ಹಂಗೆ ಇತ್ತು, ಇವ್ರಿಗೂ ಹಾಗೆ ಇತ್ತು. ಇಬ್ರು ಅಭಿನಯದಲ್ಲೂ ಬಹಳ ಭಿನ್ನವಾಗಿತ್ತು. ಅವ್ರ ಅಭಿನಯ ಸ್ಟೈಲೇ ಬೇರೆ, ಇವ್ರ ಅಭಿನಯ ಸ್ಟೈಲ್, ಇವ್ರ ಸಿನಿಮಾಗಳ ಸ್ಟೈಲೇ ಬೇರೆ, ಅವ್ರ ಸ್ಟೈಲ್ ಮೇಲೆ. ಆದರೆ ಗೆಳೆತನದಲ್ಲಿ ಮಾತ್ರ ಕಣ್ಣಲ್ಲಿ ನೀರು ಹಾಕಂತ ನೋಡಿದ್ರೆ, ಅವ್ರು ಆ ಗೆಳೆತನದಲ್ಲಿ ದುಃಖ ಆದಾಗ ಕಣ್ಣಲ್ಲಿ ನೀರು ಹಾಕೊಂಡ್ರದ್ನೇ ನಾನು ನೋಡ್ರೆ ಹೆಚ್ಚಿಗೆ ಅವರು. ಕೊನೆಯದಾಗಿ ಒಂದು ಪ್ರಶ್ನೆ, ಅಂಬರೀಶ್ ಅವರು ಇಷ್ಟು ಸಿನಿಮಾಗಳಲ್ಲಿ 208 ಸಿನಿಮಾಗಳಲ್ಲಿ ಇವತ್ತು ಕೂಡ ಅಂಬರೀಶ್ ಅಂದ ಕೂಡಲೇ ನೆನಪಾಗುವಂತ ಒಂದು ಸಿನಿಮಾ ನಿಮಗೆ ತಟ್ ಅಂತ ಯಾವುದು ಅಂತ, ಯಾಕೆ? ಇಲ್ಲ ನನಗೆ ಅಂಬರೀಶ್ ಅವ್ರದ್ದು ಈಗ ತಟ್ ಅಂತ ನೆನಪಾಗೋದು, ಅಂಬರೀಶ್ ವಯಸ್ಸಾಯ್ತು ಅನ್ನೋದು ಪಾತ್ರ, ಅದಕ್ಕೆ ಬಹಳ ಮೆಚೂರ್ಡ್ ಇದೆ. ಆಗ ನೋಡಿದ್ರಲ್ಲಿ ನಾನು ಮಾಡಿದ ಚಕ್ರವ್ಯೂಹ, ಆ ಪೊಲಿಟಿಕಲ್
ಸಿನಿರಿಯೋ ಇತ್ತಲ್ಲ, ಪೊಲಿಟಿಕಲ್ ಸಬ್ಜೆಕ್ಟ್ ಇತ್ತಲ್ಲ, ಗಜೇಂದ್ರ, ಅವೆಲ್ಲ ತುಂಬಾ ಇಷ್ಟ ನನಗೆ. ಎಸ್, ಧನ್ಯವಾದ ಮುಖ್ಯಮಂತ್ರಿ ಚಂದ್ರ ಅವರು ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.